ಕಾಲಜ್ಞಾನ ಇರೋದು ಪಾಪಾಗ್ನಿ ಮಠದಲ್ಲಿ. ಆ ಮಠದಲ್ಲಿ ಸುರಕ್ಷಿತ ಕೈಗಳಲ್ಲಿ ಆ ಕಾಲಜ್ಞಾನ ಇದೆ. 800 ವರ್ಷಗಳ ಹಿಂದೆ ಬರೆದಿರೋ ಭವಿಷ್ಯವಾಣಿಗಳಲ್ಲಿ ಈಗಾಗಲೇ ಕೆಲವು ಸತ್ಯಾನೂ ಆಗಿವೆ. ಅದು ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ. ವೀರ ಬ್ರಹ್ಮೇಂದ್ರ ಸ್ವಾಮಿ ವಿಶ್ವರೂಪ ದರ್ಶನ ತೋರಿಸಿದ ಪವಿತ್ರ ಸ್ಥಳ. ಅಲ್ಲಿದೆ ಆ ಋಷಿ ಬರೆದಿಟ್ಟಿರುವ ಕಾಲಜ್ಞಾನ ಗ್ರಂಥ. ಕೆಂಪು ಬಣ್ಣದ ವಸ್ತ್ರದಲ್ಲಿ ಕಾಲಜ್ಞಾನ ಗ್ರಂಥವನ್ನ ಸುರಕ್ಷಿತವಾಗಿ ಇಡಲಾಗಿದೆ. ಗ್ರಂಥದಲ್ಲಿರುವ ಅಕ್ಷರಗಳು ಹಾಳಾಗಿವೆ, ಸುಲಭವಾಗಿ ಓದುವುದು ಕಷ್ಟ. ಅದಕ್ಕಾಗಿಯೇ ಬಟ್ಟೆಗೆ ಹಾಕುವ ನೀಲಿ ಮತ್ತು ಕುಂಕುಮದ ಮಿಶ್ರಣವನ್ನ ಲೇಪಿಸಿ ಅಕ್ಷರ ಕಾಣುವಂತೆ ಮಾಡಲಾಗಿದೆ. ಅಕ್ಷರಗಳು ಅದೇ ಬಣ್ಣದಲ್ಲಿ ಕಾಣುತ್ತವೆ. ಈ ಗ್ರಂಥವನ್ನು ತೆಗೆಯೋದು ಸುಮ್ಮನೆ ಮಾತಲ್ಲ. ಎಲ್ಲರೂ ಅದನ್ನ ತೆಗೆಯೋ ಹಾಗಿಲ್ಲ. ಅದರ ಉಸ್ತುವಾರಿ ನೋಡಿಕೊಳ್ತಾ ಇರೋದು ಪಾಪಾಗ್ನಿ ಮಠದ ಪ್ರಧಾನ ಅರ್ಚಕ ಕಾಶಿ ವಿಶ್ವನಾಥಾಚಾರ್ಯ. ಎಸ್ಸಿನ್ನು ಚಿಕ್ಕದು. ಕನ್ನಡ ಸುಲಲಿತವಾಗಿ ಬರೆದಿದ್ದರೂ ಒಳ್ಳೆಯ ಕನ್ನಡವನ್ನೇ ಮಾತನಾಡುತ್ತಾರೆ. ಅವರು ಮೊದಲಿಗೆ ಈ ಗ್ರಂಥವನ್ನ ಬರೆದ ವೀರೇಂದ್ರ ಬ್ರಹ್ಮಸ್ವಾಮೀಜಿಯ ಕತೆ ಹೇಳಿದ್ರು. ಆ ಗ್ರಂಥವನ್ನ ಬರೆದದ್ದು ಆಂಧ್ರ ಪ್ರದೇಶದ ರವಲಕೊಂಡ ಗುಹೆಯಲ್ಲಿ ಅನ್ನೋ ಮಾಹಿತಿಯನ್ನ ನಮಗೆ ಅವರೇ ನೀಡಿದ್ರು. ಬನಗಾನಪಲ್ಲಿಯಲ್ಲಿ ಹೋಗಿ ಅಚ್ಚಮಾಂಬ ಅವರ ಗರಿಮಿರೆಡ್ಡಿ ಅಚ್ಚಮಾಂಬನವರ ಮನೆಯಲ್ಲಿ ಗೋವುಗಳನ್ನು ಕಾಯ್ದು ಅಲ್ಲಿ ವಿಶ್ವರೂಪ ಸಂದರ್ಶನವನ್ನು ತೋರಿಸಿ ಆ ರವಲಕೊಂಡ ಅನ್ನೋ ಗುಹದಲ್ಲಿ ಕಾಲಜ್ಞಾನವನ್ನು ಬರೀತಾರೆ. ಹಾಗೆ ಮಾತನಾಡುತ್ತಲೇ ಕಾಲಜ್ಞಾನದಲ್ಲಿರುವ ಕೆಲವು ಭವಿಷ್ಯವಾಣಿಗಳನ್ನ ಹೇಳುತ್ತಾ ಹೋದ್ರು. ನೀರಿನಲ್ಲಿ ವಿದ್ಯುತ್ ಉತ್ಪಾದಿಸುತ್ತಾರೆ ಅನ್ನೋ ಸತ್ಯವನ್ನ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಇದರಲ್ಲೇನು ವಿಶೇಷ ಅನ್ನೋ ಹಾಗಿಲ್ಲ. ವಿಶೇಷ ಇರುವುದು ಅದನ್ನು ಬರೆದ ಕಾಲಘಟ್ಟದಲ್ಲಿ. ನೀರಿನಿಂದ ಕರೆಂಟು ಉತ್ಪಾದಿಸಬಹುದು ಎನ್ನುವ ಕಲ್ಪನೆಯೂ ಇಲ್ಲದಿದ್ದ ಕಾಲದಲ್ಲಿ 800 ವರ್ಷಗಳ ಹಿಂದೆ ಋಷಿಮುನಿಯೊಬ್ಬರು ಬರೆದಿದ್ದರು ಅನ್ನೋದೇ ವಿಸ್ಮಯ. ಜಲತರಂಗಾలలో ಜ್ವಾಲಲು ಪುಟ್ಟೇನಿಮ ಅಂತ ಸಾಕ್ಷಿಯಾಗಿ ಈಗ ನಾವು ನದಿ ಪ್ರವಾಹಗಳಿಂದ ಜಲಗಳಿಂದ ಈಗ ವಿದ್ಯುತ್ತನ್ನು ಪ್ರವಹಿಸ್ತಾ ಇದೆ. ಇದೊಂದೇ ವಿಷಯವೇ ಎಂಥವರನ್ನು ದಿಗ್ಭ್ರಮೆಗೊಳಿಸುತ್ತೆ. ಅಷ್ಟೇ ಅಲ್ಲ, 21ನೇ ಶತಮಾನದಲ್ಲಿ ಬೀದಿ ಬೀದಿಯಲ್ಲಿ ಜ್ಯೋತಿಷ್ಯಾಲಯ ದೇವಾಲಯಗಳಿರುತ್ತವೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶ್ರೀಮಂತರು ಕೋಟಿ ಕೋಟಿ ಕಾಣಿಕೆ ಕೊಡ್ತಾರೆ. ದೇವಸ್ಥಾನದವರೇ ಅದನ್ನ ಕಳ್ಳತನ ಮಾಡ್ತಾರೆ ಅನ್ನೋ ಭವಿಷ್ಯವು ಆ ಕಾಲಜ್ಞಾನದಲ್ಲಿದೆ. ತಿರುಪತಿ ಗುಳ್ಳರ್ಗ ಬಹಳ ಶ್ರೀಮಂತರು ಬಂದು ನಗದು ನಟರು ಎಲ್ಲ ಅಲ್ಲಿ ಇಟ್ಬಿಟ್ಟು ಕಾಣಿಕೆ ಕೊಡುವಾಗ ಅಲ್ಲಿಯಲ್ಲಿ ಇರ್ತಕ್ಕಂಥವ್ರೆ ಅವರು ಅಪಹರಣೆ ಮಾಡ್ತಾರೆ ಅಂತ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಆ ಕಾಲಜ್ಞಾನದಲ್ಲಿ ಕರ್ನಾಟಕದ ರಾಜಕೀಯದ ಪ್ರಸ್ತಾಪವೂ ಇದೆ. ಕರ್ನಾಟಕದಲ್ಲಿ ರಾಜಕೀಯ ಜಂಜಾಟ ಮುಗಿಯುವುದೇ ಇಲ್ಲ ಎನ್ನುವ ಭವಿಷ್ಯವಾಣಿಯು ಅದೇ ಕಾಲಜ್ಞಾನದಲ್ಲಿದೆ. ಈ ಕರ್ನಾಟಕ ರಾಜ್ಯವು ಕಲಿಮಿ ಕೋಲ್ಪಯನಿಮ ಅಂತ ಹೇಳಿದ್ದಾರೆ. ಆ ಕಾಲಜ್ಞಾನದಲ್ಲಿ ಯಾವಾಗಲೂ ಕಲಿಮಿ ಕೋಲ್ಪಯನೆಂದರೆ ರಾಜಕೀಯ ಜಂಜಾಟಗಳಿಂದ ಕಿತ್ಲಾಡ್ತಾನೆ ಇರ್ತಾರೆ. ಉತ್ತರದಲ್ಲಿ ಗಾಂಧಿ ಎನ್ನುವ ಮಹಾನುಭಾವ ಬರುತ್ತಾನೆ, ದಾಸ್ಯದಿಂದ ಮುಕ್ತರನ್ನಾಗಿ ಮಾಡುತ್ತಾನೆ ಎನ್ನುವ ಭವಿಷ್ಯವಾಣಿಯು ಕಾಲಜ್ಞಾನದಲ್ಲಿತ್ತು. ಮಹಿಳೆಯೊಬ್ಬರು ದೇಶವನ್ನಾಳುತ್ತಾರೆ ಎನ್ನುವುದು ಅದರಲ್ಲಿ ಬರೆಯಲ್ಪಟ್ಟಿತ್ತು. ಹೀಗೆ ಇಷ್ಟೆಲ್ಲ ಭವಿಷ್ಯವಾಣಿ ಹೇಳುವ ಕಾಶಿ ವಿಶ್ವನಾಥಾಚಾರ್ಯ ನಂದಿ ಬೆಟ್ಟದ ಕಲ್ಲು ಕೋಳಿ ಕಲ್ಲು ನಂದಿಯ ಸತ್ಯವನ್ನು ಬಿಚ್ಚಿಟ್ಟರು. ನಂದಿಕೊಂಡಾಲಲು ರಾತಿ ಕೋಡಿ ರಂಕೇಸೇನಿಮ ಉದಾಹರಣೆ. ನಮ್ಮ ನಂದಿ ಬೆಟ್ಟ ತಪ್ಪಲಿರ್ತಕ್ಕಂಥ ಕಲ್ಲಿನ ಕೋಳಿ ಕೂಗಿ ರಂಕೇಸೇನಿಮ ಅಂತ ಹೇಳಿದ ತಕ್ಷಣ ಪ್ರಪಂಚವೆಲ್ಲ ಅಂಧಕಲ್ಲಲು ಆಗ್ತದೆ. ನಮ್ಮ ಪ್ರಪಂಚ ಏನಿದೆ ಎಲ್ಲವೂ ರಂಕಾಗಿ ಅಲ್ಲ ಕಾಲು ಜಾರಿ ಅಂದರೆ ಒಂದು ಬಲಗಾಲಿನ ಒಂದು ಸೆಡೆದು ರಂಕೇಸಿದಾಗ ಅದು ಅಗ್ರಹಾರ ಪೀಠವಾಗಿ ಅದು ರಾಜಧಾನಿ ಆಗುತ್ತೆ. ಆವಾಗ ಭಾರತ ದೇಶ ಫುಲ್ ನಮ್ಮ ಪ್ರಪಂಚನೇ ಪ್ರಳಯ ಆಗುತ್ತೆ ಅಂತ ಹೇಳ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಇಷ್ಟು ಹೇಳುವ ಕಾಶಿ ವಿಶ್ವನಾಥಾಚಾರ್ಯ
ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಮಹಾನಂದೀಶ್ವರದಲ್ಲೂ ಒಂದು ಕಲ್ಲಿನ ಕೋಳಿ ಇದೆ. ಅದು ಕೂಡ ಪ್ರಳಯದ ವೇಳೆ ಕೂಗುತ್ತೆ. ಈಗ ನಂದಿ ಬೆಟ್ಟದಲ್ಲಿ ಕಳ್ಳತನವಾಗಿರುವ ಕೋಳಿಯು ಪ್ರಳಯದ ದಿನ ಕೂಗುತ್ತೆ ಅನ್ನೋ ಕಾಲಜ್ಞಾನದ ವಾಕ್ಯವನ್ನ ನಮ್ಮೆದುರು ಬಿಚ್ಚಿಟ್ರು. ಮಹಾನಂದೀಶ್ವರ ಅನ್ನೋ ಇದರಲ್ಲಿ ಅಲ್ಲಿ ಕಲ್ಲಿನ ಕೋಳಿ ಇದೆ. ಆ ಕೋಳಿಯನ್ನ ರಾತಿ ಕೋಡಿ ರಂಕೇಸೆ ನಿಮ ಅಂತ ಹೇಳಿದರೆ, ಅದರ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಕೋಳಿ ಕೂಗಿದಾಗ ಪ್ರಪಂಚವು ಅಧೋಗತಿಗೆ ಬಂದಿದೆ ಅಂತ ಜ್ಞಾಪಕಾರ್ಥ. ಅವರೇ ಹೇಳೋ ಪ್ರಕಾರ ನಂದಿ ಗ್ರಾಮದಲ್ಲಿ 20ನೇ ಶತಮಾನದಲ್ಲಿ ನಡೆಯಬಾರದ್ದು ನಡೆಯುತ್ತೆ. ಈಗ ನಂದಿ ಗ್ರಾಮದಲ್ಲಿ ಎಲ್ಲಿಂದಲೋ ಬರುವ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಅಲ್ಲಿ ಅಕ್ರಮ ಕೆಲಸಗಳನ್ನ ಮಾಡಿ ಹೋಗುವುದು ಎಲ್ಲವನ್ನೂ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ ಅನ್ನೋ ಸತ್ಯವನ್ನು ಬಿಚ್ಚಿಟ್ರು. ಇದೇ ಮಾತನ್ನ ನಂದಿ ಬೆಟ್ಟದ ಅರ್ಚಕರು ನಮಗೆ ತಿಳಿಸಿದ್ರು. ಒಟ್ಟಿನಲ್ಲಿ ಕಾಲಜ್ಞಾನದ ಪ್ರಕಾರ ಪ್ರಳಯ ಆಗೋದು ಖಂಡಿತ 7 ದೇಶಗಳಲ್ಲಿ. ದೇಶ ಅಂದ್ರೆ ನಮ್ಮ ರಾಜ್ಯಗಳು. ಯಾವ ರಾಜ್ಯದಲ್ಲಿ ಜನ ಭಯ ಭಕ್ತಿಯಿಂದ ಬದುಕುತ್ತಾರೋ, ದೇವರ ಬಗ್ಗೆ ಭಕ್ತಿ ಇಟ್ಟುಕೊಂಡು ಪೂಜಿಸುತ್ತಾರೋ ಆ ಭಾಗಗಳಿಗೆ ಪ್ರಳಯದಿಂದ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ಅವರು ಭಯದಿಂದ ದೇವರನ್ನ ಧ್ಯಾನಿಸಬಾರದು. ಕೇವಲ ಭಕ್ತಿಯಿಂದ ನಿಷ್ಕಲ್ಮಶರಾಗಿ ದೈವ ಧ್ಯಾನ ಮಾಡಬೇಕು ಅನ್ನೋದು ಕಾಲಜ್ಞಾನದ ಸಂದೇಶ. 2012ಕ್ಕೆ ನಂದನಾಮ ಸಂವತ್ಸರದಲ್ಲಿ ನಂದಗೋಪಾಲರು ಎಲ್ಲ ಭಯಭ್ರಾಂತುಲೈ, ಭಕ್ತಿಯಿಂದ ಇರತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲ ಭಯಭ್ರಾಂತುಗಳಾಗಿ ಪೂಜಾ ಪುನಸ್ಕಾರಗಳು ಮಾಡಿ ಅವರನ್ನು ರಕ್ಷಿಸಬೇಕು ಅನ್ನೋ ಥರ ಇರ್ತಾರೆ ವಿನಾಯಿಸಿ ಭಕ್ತಿಯಿಂದ ಇರೋದು ಯಾರೂ ಇಲ್ಲ. ಕಾಲಜ್ಞಾನದ ಪ್ರಕಾರ ಭಕ್ತಿ ಇದ್ದವರು ಬದುಕುತ್ತಾರೆ ಅಷ್ಟೇ. ಇಷ್ಟೆಲ್ಲ ಹೇಳುವ ಕಾಲಜ್ಞಾನದಲ್ಲಿ ಒಂದು ವಿಷಯವನ್ನಂತೂ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಅದೆಂದರೆ ಈ ವರ್ಷ ಅಂದ್ರೆ 2012ರಲ್ಲಿ ಪ್ರಪಂಚ ಪ್ರಳಯವಾಗುವುದಿಲ್ಲ. ಪ್ರಳಯದ ಆರಂಭವಂತೂ ಶುರುವಾಗುತ್ತೆ. ಪ್ರಪಂಚದ ನಾನಾ ಕಡೆ ಜನ ದೊಡ್ಡ ಪ್ರಮಾಣದಲ್ಲಿ ಸಾಯುತ್ತಲೇ ಇರುತ್ತಾರೆ. ಆರ್ಥಿಕ ಕ್ಷೋಭೆಗಳು ಹೆಚ್ಚುತ್ತಲೇ ಹೋಗುತ್ತವೆ. ಅದನ್ನೇ ಪ್ರಳಯ ಎಂದುಕೊಂಡು ಭಯ ಬೀಳುವ ಅಗತ್ಯವಂತೂ ಖಂಡಿತ ಇಲ್ಲ. ಒಟ್ಟಿನಲ್ಲಿ ಕಲ್ಲು ಕೋಳಿಯನ್ನ ಕದ್ದವರಾರು ಎಂದು ಹುಡುಕಿಕೊಂಡು ಹೋದಾಗ ನಮ್ಮೆದುರು ಕಾಲಜ್ಞಾನದ ಗ್ರಂಥವೇ ಬಿಚ್ಚಿಕೊಳ್ತು. ಆ ಕಲ್ಲು ಕೋಳಿ ಎಲ್ಲಿದೆಯೋ ಹೇಗಿದೆಯೋ ಗೊತ್ತಿಲ್ಲ. ಇವರ ಪ್ರಕಾರ ಪ್ರಳಯದ ದಿನ ಆ ಕಲ್ಲು ಕೋಳಿ ನಂದಿ ಬೆಟ್ಟದಲ್ಲಿ ನಂದಿ ವಿಗ್ರಹದ ಬಳಿ ಬಂದು ಕೂಗುತ್ತೆ. ಜಗತ್ ಪ್ರಳಯವಾಗುತ್ತೆ. ಜಗತ್ತು ಪ್ರಳಯವಾಗದೆ ಎಲ್ಲರೂ ಸುರಕ್ಷಿತವಾಗಿದ್ದರೆ, 2012ರಲ್ಲಾದರೂ ಸುಭಿಕ್ಷ ಕಾಲ ಬಂದರೆ ಅದು ನಮ್ಮ ಕನಸು. ಒಂದಂತೂ ನಿಜ, ಹುಟ್ಟಿದ ಮೇಲೆ ಸಾವು ಖಚಿತ. ಅದು ಯಾವಾಗ ಬಂದರೆ ಏನು? ಭಯ ಪಡುವವರು ಭಯದಲ್ಲೇ ಬದುಕುತ್ತಾರೆ. ಅವರಿಗೆ ಪ್ರಳಯ ಆಗುವುದಿಲ್ಲ ಎಂದು ಎಷ್ಟು ಹೇಳಿದರೂ ನಂಬುತ್ತಲೇ ಇರುತ್ತಾರೆ. ಆ ಕಲ್ಲು ಕೋಳಿ ಎಂದೆಂದಿಗೂ ಬಾರದೇ ಇರಲಿ. ಅದು ನಮ್ಮ ಆಸೆ ಕೂಡ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.